ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದೆ. ಫುಲ್ ಸ್ಕ್ರಾಚಸ್ ಆಗ್ಬಿಟ್ಟಿದೆ. ಸೊ ನನ್ನ ಸೂಟ್ ಕೇಸಲ್ಲಿ ಇನ್ನೂ ತುಂಬಾ ಐಟಮ್ಸ್ ಇದೆ. ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯನ ಶೇರ್ ಮಾಡಬೇಕು. ಸೊ ಅದನ್ನ ಶಾಪಿಗೆ ಹೋಗಿ ಶೇರ್ ಮಾಡ್ತೀನಿ. ಅದನ್ನ ಕಟ್ ಮಾಡಕ್ ಚಾಕು ಬೇಕಾ ನಿಮ್ ಕೈಯೇ ಸಾಕೋದಕ್ಕೆ? ಆಫ್ಟರ್ ಲಾಂಗ್ ಟೈಮ್ ನಾನು ಶಾಪಿಗೆ ಬಂದಿದ್ದೀನಿ. ಸೊ ಐಮ್ ಫೀಲಿಂಗ್ ವೆರಿ ನೈಸ್ ಗೈಸ್. ಇವಾಗ ನಾನು ಮತ್ತೆ ಅಪ್ಪಾಜಿ ಇಬ್ರು ಒಟ್ಟಿಗೆ ಹೊರಡ್ತಾ ಇದೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನನಗೆ ಹುಷಾರಿಲ್ಲ. ಅಮ್ಮ ನನಗೆ ಬೆಳಗ್ಗೆ ಅವಲಕ್ಕಿ ಮತ್ತು ಪಾಸ್ತಾ ತಂದು ಕೊಟ್ಟಿದ್ದಾರೆ. ಸೊ ಅದನ್ನು ಇವಾಗ ತಿನ್ನಬೇಕು. ನಂದು ಇನ್ನೂ ಸ್ವಲ್ಪ ಕೆಲಸ ಇತ್ತು, ಬೆಡ್ ಮೇಲೆ ಮಾಡ್ತಾ ಇದ್ದೆ, ಹಂಗಾಗಿ ಮುಖ ತೊಳೆದಿದ್ದೀನಿ. ಸೊ ಹಾಗಾಗಿ ಇವಾಗ ತಿನ್ನಬೇಕು. ಐ ಹೋಪ್ ಮೈ ಸಿಕ್ನೆಸ್ ಗೆಟ್ಸ್ ವೆಲ್. ಬಿಕಾಸ್ ನಾನು ಹೇಳಿದ್ನಲ್ಲ ತುಂಬ ವಾಟರ್ ಚೇಂಜ್ ಅದು ಇದು ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ವೆರಿ ಕಾಮನ್. ಆ್ಯಂಡ್ ನಾನು ಲಾಸ್ಟ್ ಡೇ ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ ಏರ್ಪೋರ್ಟಲ್ಲಿ ಕೋಕೋನಟ್ ಕಾಫಿ ಕೊಡ್ತಿದ್ದು. ಇದೇ ನನ್ನ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು. ಕೋಕೋನಟ್ ಕೋಲ್ಡ್ ಕಾಫಿ ಅದು ಪೂರ ಕೂಡ ಕುಡಿಲಿಲ್ಲ. ಅವ್ರು ಒಳಗಡೆ ಫ್ಲೈಟ್ ಒಳಗಡೆ ಅಲೋ ಮಾಡಲ್ಲ ಬಿಸಾಕಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂಥರ ಅನ್ವಾಂಟೆಡ್ ರೂಲ್ಸ್ ಇವ್ರದೆಲ್ಲ ಗೊತ್ತಾ. ಆ್ಯಂಡ್ ನನ್ನ ಫ್ರೆಂಡ್ ಇನ್ನೊಂದು ಹುಡುಗಿ ಇತ್ತಲ್ಲ, ಸೊ ಆ ಹುಡುಗಿ ಬ್ಯಾಂಕಾಕಿಗೆ ಬೋರ್ಡ್ ಆಗಬೇಕಾದ್ರೆ ಅವಳದು ಕಾಂಟ್ಯಾಕ್ಟ್ ಲೆನ್ಸ್ದು ಸೊಲ್ಯೂಷನ್ ಅಲೋ ಮಾಡಿಲ್ಲ ಗೈಸ್. ಲೈಟರ್ ಅಲೋ ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ಅಲೋ ಮಾಡಿಲ್ಲ. ಜಸ್ಟ್ ಇಮ್ಯಾಜಿನ್ ಹೌ ಸ್ಟುಪಿಡ್ ದ ರೂಲ್ಸ್ ಕುಡ್ ಬಿ ಸಮ್ ಟೈಮ್ಸ್. ಲೆಟ್ಸ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ನಾವು. ನಾನಿವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆ ಅಂತ ಮಲ್ಕೊಂಡಿದ್ದೆ. ನೆನ್ನೆಲ್ಲ ಫುಲ್ ಟ್ರಾವೆಲ್ ಮಾಡಿದ್ದೀನಿ, ಒಂಥರ ಹಿಂಸೆ ಆಗಿತ್ತು. ಆ್ಯಂಡ್ ನನ್ನ ಪಕ್ಕ ಪೂಕು ಮಲ್ಕೊಂಡಿದ್ದೆ ನೋಡಿ, ಇಲ್ಲಿ ಕಾಲೆತ್ಕೊಂಡು ನೋಡಿ, ಚಿಕನ್ ಕೋಳಿ ಇದ್ದಂಗೆ ಅವಳು. 17 Pro Max ಫೋನ್ಗೆ ಏನು ಟೆಂಪರ್ ಹಾಕ್ಸಿದೆ. ಆ್ಯಕ್ಚುಲಿ ಮಾಲಲ್ಲಿ ಹಾಕ್ಸಿದ್ದು, ಅದೇನು ಡಬ್ಬಾ ಕ್ವಾಲಿಟಿ ಹಾಕಿದಾರೋ ಗೊತ್ತಿಲ್ಲ, ಓರಾನಲ್ಲಿ ಹಾಕ್ಸಿದ್ದು. ಫುಲ್ ಸ್ಕ್ರಾಚಸ್ ಆಗ್ಬಿಟ್ಟಿದೆ. ಸೊ ನಾನು ಫ್ರಂಟ್ ಕ್ಯಾಮ್ರಾ ಕೆಲವು ಸಲ ಯೂಸ್ ಮಾಡ್ತೀನಲ್ವಾ. ಸೊ ಯೂಸ್ ಮಾಡ್ಬೇಕಾದ್ರೆ ಏನಪ್ಪ ಅಂತಂದರೆ ಫುಲ್ ಅದು ಸ್ಕ್ರಾಚ್ ಥರ ಆಗಿರೋದ್ರಿಂದ ಕ್ವಾಲಿಟಿನೇ ಬರ್ತಿಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಚೇಂಜ್ ಮಾಡಿಸ್ಬೇಕು. ಯಾವಾಗ ಮಾಡಿಸೋದಂತ ಗೊತ್ತಿಲ್ಲ. ಇನ್ನು ನನ್ನ ಸೂಟ್ ಕೇಸಲ್ಲಿ ಇನ್ನೂ ತುಂಬ ಐಟಮ್ಸ್ ಇದೆ ಗೈಸ್. ಅದನ್ನೆಲ್ಲ ತೆಗಿಬೇಕು. ಯಾವಾಗ ತೆಗೆಯೋದು ಏನು ಅಂತ ಗೊತ್ತಿಲ್ಲ. ಐ ಥಿಂಕ್ ಐ ಲೈಕ್ ಟ್ರಾವೆಲಿಂಗ್, ಬಟ್ ದಿಸ್ ಅನ್ಪ್ಯಾಕಿಂಗ್ ಪಾರ್ಟ್ ಐ ರಿಯಲಿ ಹೇಟ್ ಗೈಸ್. ಬಿಕಾಸ್ ಎಷ್ಟು ಐಟಮ್ಸ್ ತೊಗೊಂಡೋಗಿರ್ತೀವಿ. ನನ್ನ ರೂಮಲ್ಲಂತೂ ಅಷ್ಟು ಇದು ಐಟಮ್ಸ್ಗಳಿದೆ. ಸೊ ಎತ್ತಿಟ್ಟು ಕ್ಲೀನ್ ಮಾಡೋಷ್ಟಲ್ಲಿ ಸಾಕಾಗ್ಬಿಡುತ್ತೆ ಗೈಸ್. ಫೈನಲಿ ಇವಾಗ ಬೆಡ್ಡಿಂದ ಎದ್ದೆ. ಬಿಕಾಸ್ ಸುಮ್ಮನೆ ಬೆಡ್ಡಲ್ಲಿ ಮಲ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ಇವತ್ತು ಶಾಪಿಗೆ ಹೋಗಿ ಶಾಪಲ್ಲಿ ಹೆಂಗೆ ನಡೀತಿದೆ ಏನು ನಡೀತಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನ್ಯೂ ಇಯರ್ ಕೂಡ ಬರ್ತಾ ಇದೆ. ಆ್ಯಂಡ್ ಐ ನೀಡ್ ಟು ರೈಟ್ ಡೌನ್ ಮೈ ನ್ಯೂ ಇಯರ್ಸ್ ರೆಸೊಲ್ಯೂಷನ್ ಆಲ್ಸೋ. ಏನೇನು ಹೊಸ್ದಾಗಿ ಅವನ ಡೂ ಮೈ ಗೋಲ್ಸ್ ಫಾರ್ ನ್ಯೂ ಇಯರ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ಇವಾಗ ಪ್ಲ್ಯಾನ್ ಮಾಡಬೇಕು. ಸೊ ಹಾಗಾಗಿ ಬುಕ್ ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ರೈಟ್ ಇಟ್ ಡೌನ್. ಶಾಪಿಗೆ ಬರೀ ಹಂಗೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ನೌ ಐ ಫೀಲ್ ಲೈಕ್ ಮೈ ಹೇರ್ ಈಸ್ ವೆರಿ ಗ್ರೀಸಿ ಆ್ಯಂಡ್ ಲೈಕ್ ವೆರಿ ಲೈಫ್ಲೆಸ್ ಅಂತ ಅನಿಸ್ತದೆ. ಸೊ ಲೆಟ್ಸ್ ಸ್ಟಾರ್ಟ್ ಮೈ ನ್ಯೂ ಇಯರ್ ರೆಸೊಲ್ಯೂಷನ್ ವಿತ್ ಮೈ ನ್ಯೂ ಹೇರ್. ನಿಮಗೂ ಕೂಡ ಗ್ಲಾಸಿ ಹೇರ್ ಬೇಕಂತಂದ್ರೆ ನೀವು 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಷ್ಟೇ. ಆ್ಯಂಡ್ ಐಲ್ ಶೋ ಯು ವಾಟ್ ಯು ನೀಡ್ ಟು ಡೂ. ತುಂಬಾ ಕಾಂಪ್ಲಿಕೇಟೆಡ್ ರೂಟೀನ್ಸ್ನ ಮರ್ತೋಗಿ ಗ್ಲಾಸಿ ಗ್ಲೋಗೆ ನಿಮಗೆ ಬೇಕಾಗಿದ್ದು ಈ 3 ಪ್ರಾಡಕ್ಟ್ಸ್ ಅಷ್ಟೇ. ನಾನಿವತ್ತು ಲಾರಿಯಲ್ ಪ್ಯಾರಿಸ್ನ ಗ್ಲೈಕಾಲಿಕ್ ಗ್ಲಾಸ್ ಶಾಂಪೂ, ಕಂಡೀಷನರ್ ಮತ್ತು ಹೇರ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಶಾಂಪೂ ಏನಿದೆ ನಮ್ಮ ಹೇರಲ್ಲಿ ಇರುವಂತ ಡಲ್ನೆಸ್ನ ಕಮ್ಮಿ ಮಾಡಿ ಶೈನ್ನ ಕೊಡುತ್ತೆ. ಈ ಒಂದು ಕಂಡೀಷನರ್ ಬಂದ್ಬಿಟ್ಟು ನಿಮ್ಮ ಕೂದಲಲ್ಲಿ ಇರುವಂತ ಸಿಕ್ನೆಲ್ಲ ಹೋಗಿಸಿ ಗ್ಲಾಸಿ ಒಂದು ಲುಕ್ನ ಹಾಗೆ ಲಾಕ್ ಮಾಡುತ್ತೆ ನಿಮ್ಮ ಹೇರಲ್ಲಿ. ಫೈನಲಿ ನನ್ನ ಒಂದು ಕೂದಲನ್ನ ನೋಡ್ಬೋದು ಆಫ್ಟರ್ ಹೇರ್ ವಾಶ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರು. ನಾವು ಇಟ್ಸ್ ಟೈಮ್ ಟು ಯೂಸ್ ದ ಹೇರ್ ಸಿರಮ್. ಹೇರ್ ಸಿರಮ್ ಹಾಕಿಲ್ಲ ಅಷ್ಟು ಬೇಗ ಶೈನಿ ಆಗಿ ಕಾಣಿಸ್ತಾ. ನಿಮ್ಮ ಹೇರಲ್ಲಿ ಇರುವಂಥ ಒಂದು ಶೈನ್ನ ಸೊ ಈ ಒಂದು ಸಿರಮ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನೀವು ನೋಡ್ಬೋದು ಇನ್ನೂ ಎಷ್ಟು ಶೈನಿ ಆಗಿ ನನ್ನ ಒಂದು ಹೇರ್ ಇವಾಗ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹೆಲ್ದಿ ಹೇರ್ ಅನ್ನೋದು ನೋಡೋದಕ್ಕೆ ಈ ತರ ಕಾಣಿಸುತ್ತೆ ಗೈಸ್. ಐ ಆಮ್ ನಾಟ್ ಗೋನಾ ಲೈ, ಐ ಆಮ್ ಟೋಟಲಿ ಇನ್ ಲವ್ ವಿತ್ ದಿಸ್ ಪ್ರಾಡಕ್ಟ್. ನೀವೇ ನನ್ನ ಹೇರ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಇಫ್ ಯು ಗೈಸ್ ಆಲ್ಸೋ ವಾಂಟ್ ಗ್ಲಾಸಿ ಶೈನಿ ಹೇರ್ ದೆನ್ ಗೋ ಅಂಡ್ ಟ್ರೈ ಔಟ್ ದಿಸ್ ಪ್ರಾಡಕ್ಟ್ಸ್. ಈಗ ಶಾಪಿಗೆ ಹೊರಡಬೇಕು. ಆ್ಯಂಡ್ ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯನ ಶೇರ್ ಮಾಡಬೇಕು. ಸೊ ಅದನ್ನು ಶಾಪಿಗೆ ಹೋಗಿ ಶೇರ್ ಮಾಡ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್ ಟಿಲ್ ದೆನ್. ಇವಾಗ ಶಾಪ್ಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಬಂದಿದೆ. ಅದನ್ನು ಕೂಡ ಮನೇಲಿ ಓಪನ್ನೇ ಮಾಡಿಲ್ಲ. ಇವಾಗ ಅಲ್ಲೇ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಹೊರಡೋಣ ಶಾಪ್ಗೆ. ಇವಾಗ ಆಟೋ ಬೇರೆ ಬುಕ್ ಮಾಡಿದ್ದೀನಿ. ಇವಾಗ ಪೀಕ್ ಟೈಮ್ ಬೇರೆ ಸಖತ್ತು ಟ್ರಾಫಿಕ್ ಇರುತ್ತೆ ಅನಿಸುತ್ತೆ. ಮೆಟ್ರೋಲ್ ಹೋಗೋಣ ಅಂದ್ಕೊಂಡೆ, ಬಟ್ ದೆನ್ ಐ ಡೋಂಟ್ ಹ್ಯಾವ್ ದ ಮೂಡ್ ಟು ಗೋ ಇನ್ ಮೆಟ್ರೋ. ಸೊ ಹಾಗಾಗಿ ಆಟೋನ ಬುಕ್ ಮಾಡಿದ್ದೀನಿ. ಅದೇ ಟ್ರಾಫಿಕಲ್ಲಿ ಸ್ಟಕ್ ಆಗಿದೆ. ಆಟೋ ಇವಾಗ ಬರುತ್ತೆ. ಸೊ ಗೈಸ್ ಫೈನಲಿ ಇವಾಗ ನಾನು ಶಾಪಿಗೆ ಬಂದೆ. ಆ್ಯಂಡ್ ನಮ್ಮಪ್ಪ ಆಲ್ರೆಡಿ ನೋಡಿ ಯಾರಿಗೂ ಇಲ್ದಿರೋ ಅರ್ಜೆಂಟ್ ನಮ್ಮ ಅಪ್ಪಂಗೆ. ಸೊ ಅವ್ರು ಫಸ್ಟ್ ಅನ್ಬಾಕ್ಸಿಂಗ್ ಮಾಡಕ್ಕೆ ನಿಂತಿರ್ತಾರೆ. ಸೊ ಇವಾಗ ಆ್ಯಕ್ಚುಲಿ ಇನ್ನೊಂದು ಕಲರು ಮೊನ್ನೆ ಐ ಥಿಂಕ್ ನನ್ನ ಬ್ಲಾಗಲ್ಲಿ ತೋರಿಸಿದೆ ಅನ್ಸುತ್ತೆ. ತೋರಿಸಿದ್ದು ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಸೊ ಪಿಂಕ್ ಕಲರ್ ಒಂದು ಹ್ಯಾಂಡ್ ಗ್ಲೌಸ್ ಆರ್ಡರ್ ಮಾಡಿದ್ದೆ ನಮ್ಮ ಕಸ್ಟಮರ್ಸ್ಗೆ ವೇರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಬ್ಲ್ಯಾಕ್ ಒಂದು ಬಂದಿದೆ. ಸೊ ಅಪ್ಪಾಜಿ ಹಾಕೊಂಡು ತೋರಿಸ್ತಾರೆ. ಹಾಕೊಂಡು ತೋರಿಸಪ್ಪ ಒಂದು ಕೈಗೆ ಹೆಂಗೆ ಹಾಕೋತೀರಾ ಅಂತ ಹೇಳ್ಬಿಟ್ಟು. ಅದನ್ನ ಕಟ್ ಮಾಡಕ್ಕೆ ಚಾಕು ಬೇಕಾ ನಿಮ್ಮ ಕೈಯೇ ಸಾಕೋದಕ್ಕೆ? ಈಗೆಲ್ಲ ಫುಲ್ ಸಾಫ್ಟು. ಕಬ್ಬಣದ ಕೆಲಸ ಬಿಟ್ಟ ಮೇಲೆ ಜನ. ಸೊ ಈ ಥರ
ಕಸ್ಟಮರ್ಸ್ಗೆ ಹಾಕೊಳ್ಳೋದಕ್ಕೆ. ಬಿಕಾಸ್ ಯಾಕೆ ಅಂತಂದ್ರೆ ಅದು ಯು ವಿ ರೇಸ್ ಇರುತ್ತಲ್ವಾ ಲ್ಯಾಂಪ್ದು, ಸೊ ಹಾಗಾಗಿ ಸೇಫ್ಟಿಗಿರಲಿ ಅಂತ ಹೇಳ್ಬಿಟ್ಟು ಇದು ಆರ್ಡರ್ ಮಾಡಿದೆ. ಸೊ ನಮ್ಮ ಹೆಣ್ಮಕ್ಳಿಗೆ ಕೈಗಳು ಆಲ್ರೆಡಿ ಚೆನ್ನಾಗಿರುತ್ತಲ್ಲ, ಇನ್ನೂ ಚೆನ್ನಾಗಿರ್ಲಿ. ಇವಾಗ ನಾನು ಇನ್ನೊಂದು ಏನೋ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು, ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಅದೇನಪ್ಪ ಅಂತಂದ್ರೆ, ಸೊ ನನ್ನ ಶಾಪಲ್ಲಿ ಈ ಒಂದು ಬಾಟಲ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಇದು ಆಕ್ಚುಲಿ ಇವಾಗ ಸದ್ಯಕ್ಕೆ ಸ್ಟಾಕ್ ಇಟ್ಟಿಲ್ಲ, ಒಂದು 5 days ಅಲ್ಲಿ ಏನೋ ಬರುತ್ತೆ. ಈ ಬಾಟಲ್ಸ್ನ ನನ್ನ ಬ್ಲಾಗಲ್ಲಿ ಕೂಡ ನೋಡಿರ್ಬೋದು. ಐ ಲವ್ ಯೂಸಿಂಗ್ ದಿಸ್ ಬಾಟಲ್ಸ್ ಬಿಕಾಸ್ ದೀಸ್ ಆರ್ ಸೋ ನೈಸ್ ಟು ಯೂಸ್. ಅಂದರೆ ಜಿಮ್ಮಿಗೆಲ್ಲ ಎತ್ಕೊಂಡು ಹೋಗೋದಕ್ಕೆ, ಸಿಪ್ಪರ್ಸ್ ತುಂಬ ಚೆನ್ನಾಗಿರುತ್ತೆ ಸಿಪ್ ಮಾಡೋದಕ್ಕೆ. ಮೇಲ್ಗಡೆ ಎತ್ಕೊಂಡು ಕುಡಿಬೇಕಾದ್ರೆಲ್ಲ ಏನಾಗುತ್ತೆ ಅಂತಂದರೆ ಚೆಲ್ಲೋಗುತ್ತೆ. ಸೊ ಹಾಗಾಗಿ ದಟ್ ವಾಸ್ ದ ಮೇನ್ ರೀಸನ್ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ನಂದು ಲಾಸ್ಟ್ ಟೈಮ್ ಒಂದು ಹೊಡೆದೋಗ್ಬಿಟ್ಟಿತ್ತು, ನೀವು ನೋಡಿರ್ಬೋದು. ಸಖತ್ ಬೇಜಾರಾಗ್ಬಿಟ್ಟಿತ್ತು. ಆ್ಯಂಡ್ ದೆನ್ ಇನ್ನೊಂದು ಏನಂತಂದರೆ, ನೀವು ನನ್ನ ಪುಣೆ ಬ್ಲಾಗಲ್ಲಿ ನೋಡಿರ್ಬೋದು. ಸೊ ಈ ಒಂದು ಬಾಟಲ್ಗೆ 3200 rupees ಹಾಕಿ ಸೆಲ್ ಮಾಡ್ತಿದ್ರು ಗೈಸ್ ಮಾಲಲ್ಲಿ. ಆ್ಯಂಡ್ ಐ ಫೆಲ್ಟ್ ಲೈಕ್ ಇದಕ್ಕೆ ಇಷ್ಟೊಂದು ಚಾರ್ಜ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಒಂದು ಬಾಟಲ್ಸ್ನ ತುಂಬ ರೀಸನಬಲ್ ಪ್ರೈಸಲ್ಲಿ ನಾವು ಸೆಲ್ ಮಾಡ್ತಾ ಇದ್ದೀವಿ. ಸೊ ಇನ್ ಅನದರ್ 4-5 days ಅಲ್ಲಿ ಸ್ಟಾಕ್ ಬರುತ್ತೆ. ಸೊ ಹಾಗಾಗಿ ನೀವು ಕೂಡ ಬೇಕು ಅಂತಂದರೆ ಯು ಗೈಸ್ ಕ್ಯಾನ್ ಕಮ್ ಆ್ಯಂಡ್ ಗೆಟ್ ಯೋರ್ ಹ್ಯಾಂಡ್ಸ್ ಆನ್ ದೀಸ್ ಪ್ರಾಡಕ್ಟ್ಸ್. ನಾನು ತುಂಬ ಇಷ್ಟಪಟ್ಟು ತೊಗೊಂಡಂಥದ್ದು. ಸೊ ದಿಸ್ ಇಸ್ ವೆರಿ ಅಸ್ಥೆಟಿಕ್ ಆಗಿ, ತುಂಬ ಅಸ್ಥೆಟಿಕ್ ಆಗಿರುತ್ತೆ ನೋಡೋದಕ್ಕೆ, ಯೂಸ್ ಮಾಡೋದಕ್ಕೆ ವೆರಿ ಕ್ಯೂಟ್ ಫೀಲ್ ಬರುತ್ತೆ. ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟೇಬಲ್ ಟು ಯೂಸ್, ಕ್ಯಾರಿ ಮಾಡೋದಕ್ಕಾಗಲಿ. ಆ್ಯಂಡ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಲೀಕೇಜ್ ಆಗುತ್ತೆ ಅಂತಂದರೆ ಇಲ್ಲಿ ಇದನ್ನ ಕ್ಲೋಸ್ ಮಾಡ್ಬೋದು. ಇದು ಸ್ಟ್ರಾನ ತೆಗೆದ್ಬಿಟ್ಟು, ಅಪ್ಪಾಜಿ ತೋರ್ಸಪ್ಪ ಅದು ಕ್ಲೋಸ್ ಮಾಡೋದು. ಹಾಂ ಈ ಕಡೆದು. ಹಾಂ ಹಂಗೆ ಕ್ಲೋಸ್ ಮಾಡಿದ್ರೆ ನೀವು ಟ್ರಾವೆಲ್ ಮಾಡಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಲೀಕೇಜ್ ಆಗುವಂಥ ಇಶ್ಯೂಸ್ ಇರಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಕನ್ವೀನಿಯಂಟ್ ಆ್ಯಂಡ್ ಕ್ಯೂಟ್ ಅಂತ ಹೇಳ್ಬೋದು. ಸೊ ಗೈಸ್, ನಿಮಗೂ ಈ ಥರ ಎಲ್ಲ ಇಷ್ಟ ಆಗುತ್ತೆ ಅಂತಂದರೆ ಬಂದು ಬೈ ಮಾಡಿ. ಸೊ ಇದನ್ನು ನಾವು ಇವಾಗ ಕರೆಂಟ್ಲಿ 849 rupeesಗೆ ಸೆಲ್ ಮಾಡ್ತಾ ಇದ್ದೀವಿ. ಸೊ ಹೊರಗಡೆಗಿಂತ ನಿಮಗೆ ಕಮ್ಮಿಗೆ ಸಿಗುತ್ತೆ ಇಲ್ಲಿ. ಏನಪ್ಪ ಹೆಂಗಿದೆ ಬಾಟಲ್ಸ್? ಚೆನ್ನಾಗಿದೆ ಅಲ್ವಾ? ಕ್ಯೂಟ್ ಇದೆ ಅಲ್ವಾ? ಹೆಣ್ಮಕ್ಳಿಗೆ ಚೆನ್ನಾಗಿರುತ್ತಲ್ವಾ? ಕೇಳಿದ್ರು. ಹಾ, ಕಲರ್ಸ್ ವೈಟ್ ಮತ್ತೆ ರೆಡ್ ಎಲ್ಲ ಬೇಕಂತ. ಹಳದಿ ಕಲರು ಹೌದಾ? ಎಲ್ಲ ಕೇಳಿದ್ರು 3-4 ಸಲ. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ಹಾ ಓಕೆ. ಸೊ ಕಲರ್ಸ್ ಎಲ್ಲ ಕೇಳ್ಕೊಂಡು ಹೋಗಿದಾರಂತೆ. ಸೊ ನಾನು ಆ್ಯಕ್ಚುಲಿ ಐ ಥಿಂಕ್ ನಾನು ಏನು ಯೂಸ್ ಮಾಡ್ತಿದ್ದೆ ಗೊತ್ತಾ, ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು 3 ನನಗೆ ಅಂತಲೇ ತರಿಸಿದ್ದಾಯ್ತಾ. ಆಮೇಲೆ ಐ ಫೆಲ್ಟ್ ಲೈಕ್ ವೈ ನಾಟ್ ಸೆಲ್ ದಿಸ್ ಅಂತ ಅನ್ನಿಸ್ತು. ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ಇದು ಕ್ಯಾರಿ ಮಾಡೋದಕ್ಕೆ, ವೆರಿ ಅಸ್ಥೆಟಿಕ್, ಕ್ಯೂಟ್ ಅನಿಸುತ್ತೆ. ಸೊ ನಾನಂತೂ ಐ ವಾಸ್ ವೆರಿ ಅಬ್ಸಸ್ ವಿತ್ ದೀಸ್ ಬಾಟಲ್ಸ್. ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿ ನೋಡಿರ್ಬೋದು. ಹಾಗಾಗಿ ಅಮ್ಮ ನಿಮಗೆ ಏನು ಅನ್ಸುತ್ತಮ್ಮ ಬಾಟಲ್ಸು? ಚೆನ್ನಾಗಿದೆಲ್ಲ? ಏನಿದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಏನಾದ್ರು ಕಸ್ಟಮೈಸೇಷನ್ ಮಾಡಿಸ್ಬೇಕು ಅಥವಾ ಕಲರ್ ಬೇಕು ಅಂತಂದರೆ ಅದನ್ನು ಕೂಡ ಮಾಡಿಕೊಡ್ತೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಶಾಪಿಗೆ ಬಂದಿದ್ದೀನಿ. ಸೊ ಐ ಆಮ್ ಫೀಲಿಂಗ್ ವೆರಿ ನೈಸ್. ನನ್ನ ಸ್ವಲ್ಪ ಸಿಕ್ನೆಸ್ ಇದೆ, ಬಟ್ ಇಟ್ಸ್ ಓಕೆ. ಐ ಆಮ್ ಫೀಲಿಂಗ್ ವೆರಿ ನೈಸ್. ಫೈನಲಿ ನನ್ನ ಜಾಗಕ್ಕೆ ಅಂತ ಬಂದಲ್ಲ. ಇಟ್ಸ್ ಲೈಕ್ ಮಲ್ಲೇಶ್ವರಂ ಆ್ಯಂಡ್ ಮಂತ್ರಿ ಮಾಲ್ ಫೀಲ್ಸ್ ಲೈಕ್ ಹೋಮ್ ನಾವು. ಆ್ಯಂಡ್ ಇಲ್ಲಿ ನೋಡಿ ಬಟ್ಟೆಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಂದಾಗಲೆಲ್ಲ ನಾನು ಬರೀ ಇದನ್ನೇ ನೋಡೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ನನ್ನ 16 Pro Max ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು 17 Pro Max ಅಲ್ಲಿ ಮಾಡ್ತಿಲ್ಲ. ನಮ್ಮಮ್ಮ ನೋಡಿ ಏನೋ ನೋಡ್ತಾರೆ ಕೂತ್ಕೊಂಡು. ಏನಮ್ಮದು? ಓ ಚೆನ್ನಾಗಿದೆ ಒಳಗೆ. ಓಕೆ. ಯಾರು ಕೊಟ್ಟಿದ್ದು? ಹೌದಾ? ಬಿಸ್ನೆಸ್ ಚೆನ್ನಾಗಿ ಇದು ಮಾಡ್ಕೋತಾರೆ ಹಂಗಾದ್ರೆ. ಸೊ ಗೈಸ್, ಇವಾಗ ನಾವು ಆನ್ಲೈನ್ ಆರ್ಡರ್ ಮಾಡಿದ್ವಲ್ಲ, ಸೊ ಅವ್ರು ಈ ಥರ ಒಂದು ಅವ್ರದ್ದು ಲಿಸ್ಟು ಡೀಟೇಲ್ಸ್ ಅಲ್ಲಿ ಹಿಂದೆಗಡೆ ಶೇರ್ ಮಾಡಿದ್ದಾರೆ. ಸೊ ಅವರಿಂದ ಆರ್ಡರ್ ಮಾಡ್ಬೋದು ಅಂತ ನೋಡಿ. ದಿಸ್ ಇಸ್ ಸೋ ನೈಸ್ ಅಲ್ವಾ? ಅಲ್ಲಮ್ಮ, ಏನಕ್ಕೂ ಅಂತ ಆರ್ಡರ್ ಮಾಡಿದ್ದು ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಗೈಸ್, ನಮ್ಮಪ್ಪ ನೋಡ್ರಿ ಏನು ಮಾಡ್ತವ್ರೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ಇಲ್ಲಿ ವುಡನ್ ಫ್ಲೋರಿಂಗ್ ಮಾಡಿಸಿದ್ಮೇಲೆ ಶಾಪ್ದು ಪೂರ ಲುಕ್ ಏನಿದೆ ಫುಲ್ ಚೇಂಜ್ ಆಗೋಯ್ತು ಗೈಸ್. ತುಂಬ ಬ್ರೈಟಾಗಿ ಕಾಣಿಸ್ತಿದೆ ಇವಾಗ. ಮುಂಚೆ ಅಷ್ಟು ಹೈಲೈಟ್ ಆಗ್ತಿರ್ಲಿಲ್ಲ. ಐ ಆಮ್ ವೆರಿ ಗ್ಲಾಡ್ ದಟ್ ಐ ಚೇಂಜ್ ಇಟ್. ಅದು ಹಾಳಾಗಿದ್ದು ಮೇ ಬಿ ಇದೇ ರೀಸನ್ಗೆ ಹಾಳಾಯಿತು ಅನ್ಸುತ್ತೆ. ಸೊ ಹಾಗಾಗಿ ಯಾವಾಗಲೂ ಏನೇ ಆದರೂ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೋಬೇಕು ಅಲ್ಲಮ್ಮ? ಹೈಲೈಟ್ ಆಗ್ತಿದೆ. ಹಾಂ. ಆ್ಯಂಡ್ ಇವಾಗ ನಮ್ಮ ಕಸ್ಟಮರ್ ಕೈಗೆ ಗ್ಲೌಸ್ ಹಾಕಿದ್ದೀವಿ. ಅದು ಹೆಂಗೆ ಕಾಣಿಸುತ್ತೆ ನೋಡಿ ಇವಾಗ. ಸಿಂಗ್ ನೋಡಿ. ಸೊ ಈ ಥರ ಇರುತ್ತೆ. ಸೊ ನೀವು ಯಾರಾದರೂ ನೇಲ್ಸ್ ಮಾಡಿಸ್ಕೋಬೇಕು ಅಂತಂದರೆ ಹಿಂಗೆ ಬಂದು ಮಾಡಿಸ್ಕೋಬೋದು. ಆ್ಯಂಡ್ ನಮ್ಮ ಫೋಮೋ ಪೇಜ್ಗೆ ಮೆಸೇಜ್ ಮಾಡಿದ್ರೆ ಕೂಡ ನಿಮಗೆ ಅಲ್ಲಿ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಸೊ ದಟ್ ಇಲ್ಲಿ ಬಂದು ವೆಯ್ಟ್ ಮಾಡೋಂಗಿರಲ್ಲ. ಆ್ಯಂಡ್ ನಾನು ನೆಕ್ಸ್ಟು ಈ ನೇಲ್ಸ್ನ ತೆಗೆಸಿ ಬೇರೆ ಏನಾದ್ರು ಮಾಡಿಸ್ಬೇಕು. ನೋಡುವ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಡೇಸು ಆಗಿಲ್ಲ ಇರಲಿ. ನಮ್ಮಮ್ಮ 15 days ಆಗಿಲ್ಲ, ಸುಮ್ಮನಿರು ಅಂತ. ನನಗೇನು ಟೈಮ್ ಇದೆಯಾ ಅವಾಗ ಹಾಕಿಸ್ಕೊಳ್ಳೋಕ್ಕೆ? ಸಖತ್ ಟೈಮ್ ಬೇಕು ಆ್ಯಕ್ಚುಲಿ ಬಂದರೆ. ಸೊ ಹಾಗಾಗಿ ಯಾವಾಗಾದ್ರೂ ಟೈಮ್ ಇದ್ದಾಗ ಬಂದು ಮಾಡಿಸ್ಕೊಳ್ಳೋಣ ಗೈಸ್. ಇವಾಗ ನಾನು ಮತ್ತು ಅಪ್ಪಾಜಿ ಇಬ್ಬರು ಒಟ್ಟಿಗೆ ಹೊರಡ್ತಾ ಇದ್ದೀವಿ. ನಂದು ಬಂದಿದ್ದ ಕೆಲಸ ಆಯಿತು ಅಷ್ಟೇ. ಬೇರೆ ತುಂಬ ಕೆಲಸ ಇದೆ ಗೈಸ್. ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ ಎಷ್ಟು ಕೆಲಸಗಳು ಪೆಂಡಿಂಗ್ ಆಗುತ್ತೆ ಅಂತಂದರೆ
ಅದು ಮುಗಿಸೋ ಅಷ್ಟರಲ್ಲಿ ನೆಕ್ಸ್ಟ್ ಟ್ರಿಪ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಏನೋ ಬಜ್ಜಿ. ಸೊ ಹಾಗಾಗಿ ಇವಾಗ ನೆಕ್ಸ್ಟು ಒಂದು ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ಅದಕ್ಕಿಂತ ಮುಂಚೆ ಏನೇನು ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೋಬೇಕು. ಸೊ ಇವಾಗ ಲೆಟ್ಸ್ ಗೋ ಹೋಮ್. ಅದಾದಮೇಲೆ ಜಿಮ್ಮಿಗೆ ಹೊರಡಬೇಕು. ಗೈಸ್ ಇವಾಗ ಫೈನಲಿ ಮನೆಗೆ ಬಂದು ಜಿಮ್ ಬಟ್ಟೆ ಹಾಕೊಂಡು ಹೊರಡ್ತಾ ಇದ್ದೀನಿ. ಲೇಟ್ ಆಯ್ತು ಆಕ್ಚುಲಿ ಜಿಮ್ಗೆ. ಸೊ ಲೆಟ್ಸ್ ಗೋ ಗೈಸ್. ಇವತ್ತು ಆಕ್ಚುಲಿ ಬೇರೆ ಜಿಮ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಹ್ಯಾವ್ ಬಿನ್ ಟ್ರೈಯಿಂಗ್ ಅ ಲಾಟ್ ಆಫ್ ಡಿಫ್ರೆಂಟ್ ಜಿಮ್ಸ್. ಇವತ್ತು ನಾನು ಪುಷಪ್ಸ್ ಇಂದ ಸ್ಟಾರ್ಟ್ ಮಾಡಿದೆ. 20 reps 2 sets ಮಾಡಿದೆ. ಟ್ರಿಪ್ ಆದಮೇಲೆ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ನಾನು ಇವತ್ತು ಸರ್ಕ್ಯೂಟ್ ಮಾಡ್ತಾ ಇದ್ದೀನಿ. 3 ಡಿಫ್ರೆಂಟ್ ಮಸಲ್ನ ಟ್ರೈನ್ ಮಾಡ್ತಾ ಇರೋದು. ಐ ನೆವರ್ ಥಾಟ್ ದಟ್ ಐ ವುಡ್ ಗೆಟ್ ಅಡಿಕ್ಟೆಡ್ ಟು ವರ್ಕ್ಔಟ್ ಲೈಕ್ ದಿಸ್ ಅಂಡ್ ಇಟ್ ಈಸ್ ಅ ವೆರಿ ಗುಡ್ ಅಡಿಕ್ಷನ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ ಫೀಲ್ಸ್ ನೈಸ್, ಇಟ್ ಮೇಕ್ಸ್ ಯು ಫೀಲ್ ನೈಸ್. ಬಾಡಿ ಕೂಡ ಸ್ವಲ್ಪ ಫ್ರೀ ಆಯಿತು ಇವತ್ತು ವರ್ಕೌಟ್ ಮಾಡಿದ್ದಕ್ಕೆ. ಸೊ ಗೈಸ್ ಫೈನಲಿ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಪೋಕೋನ ವಾಕಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತು ಪನ್ನೀರ್ ಮಾಡಿಸ್ಕೊಳ್ತೀನಿ, ಸ್ವಲ್ಪ ಪ್ರೋಟೀನ್ ಕೂಡ ಸ್ವಲ್ಪನೇ ಇವಾಗ ಡಯಟ್ ಸ್ಟಾರ್ಟ್ ಮಾಡಬೇಕು ಗೈಸ್. ಇವಾಗ ಫೈನಲಿ ಮನೆಗೆ ಬಂದೆ ಆ್ಯಂಡ್ ಮಲ್ಗೋ ಟೈಮ್ ಆಯಿತು. ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಶನ್ ಬರ್ತಿಲ್ಲ ಅಂತಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪೋಸ್ಟ್ ಮಾಡಿದಾಗಲೆಲ್ಲ. ಸ್ವಲ್ಪ ಏನಾದರೂ ಕೆಲಸ ಇತ್ತು ಮುಗಿಸ್ತಾ ಇದ್ದೆ. ಸೊ ಆ್ಯಂಡ್ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ನೆಕ್ಸ್ಟ್ ವಿಡಿಯೋ.